ಹಾಯ್, ಎಲ್ಲರೂ ಹೇಗಿದ್ದೀರಾ? ಕಾಂತಾರ ದ ವರ್ಲ್ಡ್ ಆಫ್ ಡಿವೈನ್ ಅಂದಿದ ತಕ್ಷಣ ನಮಗೆಲ್ಲ ಕೆಲವೊಂದಷ್ಟು ವಿಜುವಲ್ಸ್ ಬರುತ್ತೆ ಅಲ್ವಾ? ಯಾಕಂದರೆ ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರಿಷಬ್ ಶೆಟ್ಟರು ಈ ಥರ ಒಂದು ಯಾರಿಗೂ ಪರಿಚಯನೇ ಇಲ್ಲದೆ ಇರುವಂಥ ಒಂದು ಕಥೆನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಾರೆ. ಇಡೀ ಭಾರತೀಯ ಚಿತ್ರರಂಗವನ್ನೇ ಇದು ಹಬ್ಬಿ ಒಂದು ಇತಿಹಾಸನೇ ಸೃಷ್ಟಿ ಮಾಡುತ್ತೆ. ಇನ್ನು ನಮಗೆ ಡೌಟ್ ಅಂತೂ ಇದ್ದೇ ಇದೆ, ಈ ಸೀಕ್ವೆಲ್ಲು ಪ್ರೀಕ್ವೆಲ್ ಅಂದರೆ ಏನು? ಈಗ ಸಿಂಪಲಾಗಿ ಹೇಳಬೇಕಂದ್ರೆ ಪ್ರೀಕ್ವೆಲ್ ಅಂದರೆ ಚಾಪ್ಟರ್ 1ನ ತೆಗೆದುಬಿಟ್ಟು ಚಾಪ್ಟರ್ 2ನ ಕಥೆನ ಮುಂದುವರಿಸೋದು. ಪ್ರೀಕ್ವೆಲ್ ಅಂದರೆ ಏನಂದರೆ ಆಲ್ರೆಡಿ ಒಂದು ಕತೆ ನಡೆದಿರೋದನ್ನು ಅದರ ಹಿಂದಿನ ಕಥೆನ ಈ ಕತೆ ನಡಿಬೇಕಾದ್ರೆ ಏನಾಗಿತ್ತು ಅಂತ ತೋರಿಸೋದೇ ಪ್ರೀಕ್ವೆಲ್. ಸೊ ಆ ಕಥೆನ ಇವಾಗ ನಮ್ಮ ಮುಂದೆ ತೊಗೊಂಬರ್ತಾ ಇದ್ದಾರೆ. ಇನ್ನು ನಾವು ಚಾಪ್ಟರ್ 1 ಬಗ್ಗೆ ಮಾತಾಡೋಣ. ಮತ್ತೆ ಕನ್ಫ್ಯೂಸ್ ಆಗಿಬಿಡಿ. ಚಾಪ್ಟರ್ 1 ಅಂದರೆ ಈಗ ರಿಲೀಸ್ ಆಗೋದು, ಇದು ಪ್ರೀಕ್ವೆಲ್. ಕನ್ಫ್ಯೂಸ್ ಮಾಡ್ಕೊಬಿಡಿ. ಹಳೆಯ ಕಾಂತಾರ ನೋಡಿದಾಗ ನಮಗೆ ಒಂದಷ್ಟು ಕತೆ ಪರಿಚಯ ಇದೆ. ಒಂದು ಪಂಜುರ್ಲಿ ದೇವ ಮತ್ತು ಗುಳಿಗ ದೈವ, ಒಂದು ಕಾಡು, ಅಲ್ಲಿ ವಾಸವಾಗುವಂಥ ಜನ ಮತ್ತು ಮಾಯ ಆಗುವಂಥದ್ದು. ಸೊ ಇದೆಲ್ಲ ನಾವು ಅದರಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟ್ ಚಾಪ್ಟರ್ 1ನಲ್ಲಿ ಏನಿರ್ಬೋದು? ಸೊ ನಿಮ್ಗೆ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇದಿರ್ಬೋದು ಅಂತ ಅನಿಸಿದ್ರೆ ಕೆಳಗಡೆ ಒಂದು ಕಮೆಂಟ್ ಹಾಕಿ ಮುಂದುವರ್ಸೋಣ. ಇನ್ನು ನನಗಿರುವಂಥ ಮಾಹಿತಿ ಪ್ರಕಾರ ಈ ಕಥೆಯು ಕ್ರಿಸ್ತಶಕ 300ರ ಕದಂಬ ವಂಶದ ಕಾಲ ಅವರ ಪರಿಚಯವನ್ನು ಈ ಕಥೆಯಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನಮಗೆ ಕ್ರಿಸ್ತಶಕ 300 ದಶಕ ಅದೆಲ್ಲ ಹೇಳಿದ ತಕ್ಷಣ ನಮಗೆ ಏನೋ ಹೊಸದಾಗಿ ಮತ್ತೆ ರಾಜಮನೆತನ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದರೆ ಅಲ್ಲ. ಇದು ಆ ಕಾಲಘಟ್ಟದಲ್ಲಿ ಹುಟ್ಟುವ ಗುಳಿಗ ದೈವ, ಪಂಜುರ್ಲಿ ದೈವ, ಇದರ ಆಚರಣೆಗಳ ಹಿನ್ನೆಲೆ ಮತ್ತು ಇದರ ಹುಟ್ಟು ಹೇಗಾಯಿತು ಅನ್ನೋದನ್ನು ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಾರಂತೆ. ಹೊಂಬಾಳೆ ಫಿಲಮ್ಸ್ ಅವರು ಕೊಡ್ತಾ ಇರೋವಂಥ ಡೈಲಿ ಬೇಸಿಸ್ ಅಪ್ಡೇಟ್ ಏನಿದೆ ರಿಲೀಸ್ದು, ಅದರಲ್ಲಿ ನಾವು ಈ ವೀಕ್ ಹಿಂದೆ ಎಲ್ಲ ಈ 15 ಡೇಸ್ ಹಿಂದೆ ಎಲ್ಲ ನೋಡಿದಾಗ ಹೊಸ ಪರಿಚಯ ಅಂದರೆ ಈ ಕತೆಗೆ ಕೆಲವರು ಮುಖ್ಯ ಪಾತ್ರದಲ್ಲಿ ಹೊಸ ಪರಿಚಯ ಮಾಡಿಕೊಟ್ಟಿದ್ದಾರಲ್ವ. ಸೊ ಅದರಲ್ಲಿ ಮೊದಲನೇದಾಗ್ಬಿಟ್ಟು ರುಕ್ಮಿಣಿ ವಸಂತು. ಸೊ ಇವರು ಕನಕಾವತಿ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಸೊ ಇದರ ಮೇನ್ ರೋಲ್ ಏನು, ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ ನಾವು ಕಾದು ನೋಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗುಲ್ಶನ್ ದೇವಯ್ಯ, ಇವರು ಕುಲಶೇಖರ ಪಾತ್ರದಲ್ಲಿ ಕಾಣಿಸ್ಕೋತಿದ್ದಾರೆ. ಅಂದರೆ ಇನ್ನೊಂದು ಕ್ಯಾರೆಕ್ಟರ್ ಬಂದುಬಿಟ್ಟು ರಾಕೇಶ್ ಪೂಜಾರಿ, ಕಾಮಿಡಿ ಕಿಲಾಡಿಯ ರಾಕೇಶ್ ಪೂಜಾರಿ, ಅವರು ಕೂಡ ಈ ಫಿಲಮಲ್ಲಿ ಮೇನ್ ರೋಲಲ್ಲೇ ಕಾಣಿಸ್ಕೋತಾ ಇದ್ದಾರೆ ಅಂತ ಅಪ್ಡೇಟ್ಸ್ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ, ವಿಧಿವಶ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಮೇನ್ ಕ್ಯಾರೆಕ್ಟರ್ ನೀವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥ ರಿಷಬ್ ಶೆಟ್ಟಿ ಅವರು ಈ ಚಾಪ್ಟ್ರಲ್ಲಿ ನಾಗಸಾಧುವಾಗಿ ಕಾಣಿಸ್ಕೋತಾ ಇದ್ದಾರಂತೆ. ಮೇನ್ ಎಲ್ಲ ಗೊತ್ತಿಲ್ಲ, ಫಸ್ಟಲ್ಲೇ ಒಂದು ಪೋಸ್ಟರ್ ರಿಲೀಸ್ ಮಾಡಿದರು ಅವರು. ಆಮೇಲೆ ಒಂದಷ್ಟು ಗ್ಲಿಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಇನ್ಸ್ಟಾಗ್ರಾಮಲ್ಲೆಲ್ಲ, ಒಂದು ತಾಲೀಮು ಪ್ರಾಕ್ಟೀಸ್ ಮಾಡ್ತಾ ಇರೋದು, ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದರು. ಇನ್ನು ಇದೆಲ್ಲ ಒಂದು ಕಡೆ ಆದರೆ, ಸೊ ಇದನ್ನೆಲ್ಲ ನಾವು ಕತೆ, ಇದನ್ನೆಲ್ಲ ಟೈಟಲ್ಲು, ಟೀಸರು ಇದೆಲ್ಲ ಬಿಡ್ತಾರೆ, ನಾವು ಆಮೇಲೆ ಸಿನಿಮಾ ನೋಡ್ತೀವಿ. ಬಟ್ ಇದಕ್ಕೆ ಖರ್ಚಾದಂಥ ನಾವು ಬಜೆಟ್ ಮೇಯ್ನ್ ನೋಡೋದೇ ಎಲ್ಲರೂ ಬಜೆಟ್ ಅಲ್ವಾ, 100 crore 1000 crore ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ. ಸೊ ನಮಗೆ ಚಾಪ್ಟರ್ 1ಗೆ ಖರ್ಚಾಗಿತ್ತು ಮೇ ಬಿ ಇಫ್ ಐ ಆಮ್ ನಾಟ್ ರಾಂಗ್ 33 ಕೋಟಿ ಸಮಥಿಂಗ್ ಏನೋ ಬಜೆಟ್ ಅವರು ಮಾಡಿದ್ದು. ಬಟ್ ಇದಕ್ಕೆ ಬರೋಬ್ಬರಿ 120 ಕೋಟಿ ಖರ್ಚು ಮಾಡಿದ್ದಾರೆ. ಹೊಂಬಾಳೆ ಫಿಲಮ್ಸ್ ಇದ್ದಲ್ಲಿ ಬಜೆಟ್ಗೆ ಚಿಂತೆ ಇಲ್ಲಿ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ ಸುಮಾರು 25 ಎಕರೆಯಲ್ಲಿ ಸೆಟ್ ಹಾಕಿದ್ದಾರೆ. ಬೇರೆ ಬೇರೆ ದೊಡ್ಡ ದೊಡ್ಡ ಸೆಟ್ಟುಗಳು ಹಾಕ್ಬಿಟ್ಟು ಸುಮಾರು ಸಾವಿರಾರು ಕಲಾವಿದರನ್ನು ಯೂಸ್ ಮಾಡಿಕೊಂಡು ಚಿತ್ರೀಕರಣ ಮಾಡಲಾಗಿದೆ ಅಂತೆ. ಇದು ಕೂಡ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ದೊಡ್ಡ ಪ್ರಯತ್ನ ಅಂತ ಹೇಳಿದ್ರೆ ಏನು ತಪ್ಪಾಗೋದಿಲ್ಲ. ಯಾಕಂದರೆ ನಮ್ಮ ಪ್ರೇಕ್ಷಕರ ಮನಸ್ಸಿಗೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ಕತೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಟೈಮಲ್ಲಿ ಯಾರು ಯಾವ ಥರ ರಿಸೀವ್ ಮಾಡ್ತಾರೆ ಯಾವ ಫಿಲಮ್ನ ಅನ್ನೋದೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಎಷ್ಟೇ ಬಜೆಟ್ ಹಾಕೊಂಬರ್ರಿ, ಕಡಿಮೆ ಬಜೆಟಲ್ಲಿ ಬರ್ರಿ, ಜಾಸ್ತಿ ಬಜೆಟಲ್ಲಿ ಬರ್ರಿ, ಕತೆ ಕಂಟೆಂಟು ಇಷ್ಟ ಇದ್ದರೆ ನಮ್ಮ ಪ್ರೇಕ್ಷಕರು ನೋಡೋಕ್ಕೆ ಯಾವಾಗೂ ತಯಾರಿರ್ತಾರೆ. ರಿಲೀಸ್ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಅಕ್ಟೋಬರ್ 2. ಗಾಂಧಿ ಜಯಂತಿ ಮತ್ತು ದಸರಾ ಸೀಸನ್ ಒಳ್ಳೆ ಸೀಸನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬಜೆಟ್ ಫಿಲಮ್ ಅಂತ ಬಂದಾಗ ಕೆಲವೊಂದು ಸರಿ ಡೇಟ್ಸು ಕೂಡ ಇಂಪಾರ್ಟೆಂಟು. ಇದೆಲ್ಲ ನಮಗೆ ಖುಷಿ ವಿಚಾರನೇ ಬಿಡಿ. ಬಟ್ ಇಷ್ಟೆಲ್ಲ ಆಗಬೇಕಾಗಿ ರಿಲೀಸ್ ಡೇಟ್ಗೆ ಬರಬೇಕಂದ್ರೆ ಫಿಲಮ್ಮು ಎದುರಾದಂಥ ಸವಾಲುಗಳೆಷ್ಟು, ಎಷ್ಟೋ ಸರಿ ನಾವು ನ್ಯೂಸಲ್ಲಿ ಸೊ ಅಲ್ಲಿ ಇಲ್ಲಿ ಕೆಲವು ಘಟನೆಗಳನ್ನೆಲ್ಲ ನೋಡಿರ್ತೀವಲ್ವ. ನೋಡಿ, ನಡೆದಿರೋ ವಿಷಯಗಳಲ್ಲಿ ಯಾವುದು ಸುಳ್ಳು ಯಾವುದು ಸತ್ಯ ನಮಗಂತೂ ಗೊತ್ತಿಲ್ಲ. ನಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಾವು ಸಿನಿಮಾ. ಸೊ ನಮಗೆ ಸಿನಿಮಾ ರಿಲೀಸ್ ಆದರೆ ನಾವು ಸಿನಿಮಾನ ನೋಡಿ ಚೆನ್ನಾಗಿದ್ದರೆ ಎಂಜಾಯ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ. ಇನ್ನು ಸಿನಿಮಾ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಟೀಸರ್ ಮತ್ತು ಟ್ರೈಲರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಮತ್ತು ನಮ್ಮದೊಂದು ಸಣ್ಣ ಪ್ರಶ್ನೆ, ನೀವೇನಾದರೂ ಈ ಸಿನಿಮಾಗೋಸ್ಕರ ಕಾಯ್ತಾಯಿದ್ರೆ ಜಸ್ಟ್ ಒಂದು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಅನ್ನೋದು.
ನಿಮ್ಮ ಅನಿಸಿಕೆನ ಕೂಡ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ಮೂವಿ ರಿವ್ಯೂ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.